ಬನ್ನಿ ಪತ್ರಿಕೆ ತಂದು ಇಟ್ಕೊತಾರೋ ತಲೆಗೆ ಹೂ ಚಕ್ಕಿಸ್ಕೊತಾರ್ರೀಯ ಹೋಗ ಬನ್ನಿ ಪತ್ರಿಕೆ ಕಿತ್ಕೊಳ್ಳಯ್ಯ ಹೋಗಯ್ಯ ಬನ್ನಿ ಪತ್ರಿಕೆ ಇಟ್ಕೊಂಬ. ಹಾಗಾದ್ರೆ ಹಳೆ ನೀರೆಲ್ಲ ಕುಚ್ಕೊಂಡು ಹೋಗ್ಬೇಕು ಅಂತ ನೀನು ಬೆಳಿಗ್ಗೆ ಬಂದು ನಾನು ಎದ್ದೋಗ್ಬೇಕು ಅಂತ ಅವ್ರು ಬಂದರು ಅಂತ ಗೊತ್ತಾ. ಈಗ ನನ್ನ ಕೆಲಸ ಹೋಗ್ಬಿಟ್ಟಿದೆ, ಅದಕ್ಕೆ ಜೀವನ ಮಾಡೋದು ಕಷ್ಟವಾಗಿದೆ. ನಾನು ಜಾವ ಕಂಪ್ನಿಯಲ್ಲಿದ್ದೆ, ಕಂಪ್ನಿ ಮುಚ್ಚಿಬಿಟ್ರು. ನೆಮ್ಮದಿಯಾಗಿ ಸುಖವಾಗಿದ್ದೀವಿ, ಗುರುಗಳ ಅನುಗ್ರಹ ಆಗಿದೆ ನಮಗೆ. ಹಾಲಲ್ಲಿ ಬಂದು ತಾಯಿ ಫೋಟೋ ಮುಂದೆ ಹಿಂಗೆ ಅಂಗಾತ ಬಿದ್ದುಬಿಟ್ಟು ನನ್ನ ಸೋದರ ಮಾವ ಅಂದರೆ ಯಾವ ಮಟ್ಟಿಗೆ ಅಂದರೆ ಸೊಸೆ ಅಂದರೆ ಅಷ್ಟೇ ಒಂದು ಪ್ರೀತಿ ಅವರಿಗೆ, ವಿಶ್ವಾಸ. ನಿನ್ನ ಮೈ ಮೇಲೆ ಸೊಂಟದಲ್ಲಿ ಉಳಿದಾರ ಇದೆಯೇನಯ್ಯ, ಎಷ್ಟು ವರ್ಷ ಆಯಿತು ನೀವು ಕಟ್ಟಿ? ಈ ಒಂದು ಇದರೊಳಗೆ ಇದಿಷ್ಟಕ್ಕೂ ಕಾರಣಕರ್ತರು, ಕಾರಣ ಮಾಡಿದಾರೆ ಗುರುಗಳು. ಏನೋ ಸಿಕ್ಕಿದಾಗ ಮಾಡಿದರು, ಮಾಡೋಕ್ಕೆ ಕಾರಣ ಗುರುನಾಥರ ಮನೆಗೆ ಹೋಗೋಕ್ಕೆ ಏನೋ ಒಂದು ದಾರಿ ಮಾಡಿಕೊಟ್ರು. ಆಯಿತಾ. ಒಂದು ದಿವಸದ್ದು ಅರ್ಲಿ ಕಟ್ಟೆ ಹೆಸರು ಕೂತ್ಕೊಂಡಾಗ ಇಷ್ಟೊಂದು ಪಾರಮಾರ್ಥಿಕದ್ದು, ಆಧ್ಯಾತ್ಮಿಕದ್ದು, ಸಾಂಸಾರಿಕವಾಗಿದ್ದದ್ದು, ಇದರದ್ದು ಇದಿಷ್ಟು ನನಗೆ ಹೇಳಿದ್ರು. ಇನ್ನೊಂದು ದಿವಸ ಯಥಾ ಪ್ರಕಾರ ನಾನು ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತಲೆಗೊಂದು ಹೂ ಚಕ್ಕಿಸ್ಕೊಂಡು ಬಂದೆ. ಅಲ್ಲಿ ಬಂದು ಕೂತಿದ್ದರು. ಏನು ತಲೆಯಲ್ಲೆಲ್ಲ ಹೂವು ಅಂದರು. ಇಲ್ಲ ಅಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ. ಬನ್ನಿ ಪತ್ರಿಕೆ ತಂದು ಇಟ್ಕೊತಾರೋ ತಲೆಗೆ ಹೂ ಚಕ್ಕಿಸ್ಕೊತಾರ್ರೀಯ ಹೋಗ ಬನ್ನಿ ಪತ್ರಿಕೆ ಕಿತ್ಕೊಳ್ಳಯ್ಯ ಹೋಗಯ್ಯ ಬನ್ನಿ ಪತ್ರೆ ಇಟ್ಕೊಂಬಂದು. ಸರಿ ಹೋಗೊಂದು ಬನ್ನಿ ಪತ್ರೆ ತಗೊಂಡು ಆ ಹೂವಿನ ಜಾಗಕ್ಕೆ ಸಿಕ್ಕಿಸಿಕೊಂಡೆ. ಅವೆರಡನೇ ಜ್ವಾಪಾನ್ಮ ಕಾಪಾಡ್ಕ ಜೋಬಿಗೆ ಇಟ್ಕ ಅಂತ ನೋಡಿ. ಇನ್ನೂ ಇಲ್ಲಿದೆ, ನಾನು ಇಟ್ಕೊಂಡಿದ್ದೀನಿ. ಬನ್ನಿ ಪತ್ರೆ ಆ ಹೂವು ಎರಡೂ ನನ್ನ ಇದರೊಳಗಿದೆ. ಅದನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ. ಅದಿದೆ. ಅದು ಕಳ್ಕೊಬೇಡ, ಹುಷಾರ ನೋಡ್ಕ. ಸರಿ ಆಯಿತು ಅಂತಂದರೆ ಒಂದು 2 ನಿಮಿಷ ಅವರು ಮೌನ ಮಾಡಿದ್ರು, ನಾನು ಮೌನ ಮಾಡಿದೆ. ಅಷ್ಟೊತ್ತಿಗೆ ಯಾರೋ ಒಂದು ಕಾರ್ ಬಂತು. ಕಾರ್ ಬಂದ ತಕ್ಷಣ ಅವರು ಬಂದರು. ಗುರುನಾಥರಿಗೆ ಅವರೇನು ಕೇಳಕ್ಕೆ ಬಂದಿದ್ರು ಏನೋ, ನಾನು ಇನ್ನು ಹೊರಟೆ, ನಾನು ಹೋಗ್ತೀನಿ. ಯಾಕೆ ಅಲ್ಲ, ನಾನು ಹೊರಡ್ತೀನಿ. ಅವ್ರು ಯಾರೋ ಬಂದರು. ಅವರು ಬಂದರು ಅಂತ ಕೆರೆಗೆ ಹೊಳೆ ನೀರು ಬರುತ್ತೆ ಕಣಯ್ಯ. ಹಾಗಾದ್ರೆ ಹಳೆ ನೀರೆಲ್ಲ ಕುಚ್ಕೊಂಡು ಹೋಗ್ಬೇಕು ಅಂತ ನೀನು ಬೆಳಿಗ್ಗೆ ಬಂದು ನಾನು ಎದ್ದೋಗ್ಬೇಕು ಅಂತ ಅವ್ರು ಬಂದರು ಅಂತ ಕೂತ್ಕ. ನೀ ಸುಮ್ಮನೆ ಕೂತ್ಕ, ಅವ್ರ ಅರ್ಥಕ್ಕೆ ಅವ್ರು ಬರ್ತಾರೆ, ಅವ್ರು ನಿಂತ್ಕೊಂಡಿರ್ತಾರೆ, ನೀ ಕೂತ್ಕ. ಯಾವ ಇದು ನನಗೆ ಒಂಥರ ನಗು ಬರುತ್ತೆ. ಏನಂತಾರ ಈಗ ಪಾಪ, ಯಾಕೆಂದ್ರೆ ಅವ್ರು ಏನು ಕೇಳಕ್ಕೆ ಬಂದಿರ್ತಾರೋ, ಯಾಕೆ ನಮ್ಮ ಮನೆಗೆ ಬರೋರೇ ಬೇಕಾದಷ್ಟು ಜನ ಹತ್ತಲಾಗಿತ್ಲ ನೋಡ್ತಾರೆ. ಅವ್ರ ಎದುರಿಗೆ ನಾನು ಹೇಳೇ ಬಿಡ್ತೀನಿ, ಪ್ರತಿಯೊಬ್ಬರು ಕಟ್ಟು ಕೂಡ ಇನ್ನೊಬ್ರಿಗೆ ಗೊತ್ತಾಗಬೇಕು. ಈಗ ಗೊತ್ತಾದ್ರೆ ಮಾತ್ರ ಮನುಷ್ಯ ಒಂದು ನಿರ್ಣಯಕ್ಕೆ ಬರ್ತಾನೆ. ಅದೇ ಮಾತು ಅವತ್ತು ಗುರುನಾಥ ಹೇಳಿದರು. ಒಬ್ಬಂಗೆ ಕಷ್ಟ ಒಬ್ಬಂಗೆ ಗೊತ್ತಾದಾಗ ಮಾತ್ರ ಅವ್ರು ಮನುಷ್ಯ ಆಗೋಕ್ಕೆ ಸಾಧ್ಯ. ಅವ್ರೇನಿದ್ರು ನಿನ್ನ ಕಟ್ಟುವೇನಿತ್ತು ಅಂತ ಅವ್ರಿಗೆ ಗೊತ್ತಾದ್ರೆ ತಾನೆ. ಅವ್ರ ಕಟ್ಟುವೇನಿತ್ತು ನಮಗೂ ಇದೇ ಥರ ಆಗಿತ್ತು ಅಂತ ಅವ್ರಿಗೂ ಗೊತ್ತಾಗೋದು. ಅದಕ್ಕೋಸ್ಕರ ನೀವು ಕೂತ್ಕಂತ ಅವ್ರನ್ನ ಅವಾಗ ಕೇಳಿದರು, ಯಾಕೆ ಬಂದ್ರಿ, ಎಲ್ಲಿಂದ ಬಂದ್ರಿ, ಏನು ಅಂತೇಳಿ ಹೇಳಿ. ಈಗ ನನ್ನ ಕೆಲಸ ಹೋಗ್ಬಿಟ್ಟಿದೆ, ಅದಕ್ಕೆ ಜೀವನ ಮಾಡೋದು ಕಷ್ಟವಾಗಿದೆ. ನಾನು ಜಾವ ಕಂಪ್ನಿಯಲ್ಲಿದ್ದೆ, ಕಂಪ್ನಿ ಮುಚ್ಚಿಬಿಟ್ರು. ಅದರಿಂದ ನಾನು ಜೀವನ ಮಾಡೋದೇ ಕಷ್ಟವಾಗಿದೆ ಅಂತ. ಸರಿ, ಒಂದು ದೇವಸ್ಥಾನದಲ್ಲಿ ಪೂಜೆ ಸಿಕ್ಕುತ್ತೆ, ಆ ಪೂಜೆ ಮಾಡೋದು. ಒಳ್ಳೆ ಜಾವ ಕಂಪ್ನಿಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದ ನನಗೆ ದೇವಸ್ಥಾನ ಪೂಜೆ ಮಾಡೋಕ್ಕೆ ಮಂತ್ರ ಏನು ಬರುತ್ತೆ? ಅವ್ರಿಗೆ ಯೋಚನೆ ಆಯಿತು, ಹೋಗಿ ಸ್ವಾಮಿ, ನೀವು ಹೋಗಿ, ನೀವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ. ಆಮೇಲೆ ಇದೇನು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಂತ ಹೇಳ್ತಿದ್ದಾರೆ, ನನಗೆ ಯಾವ ಮಂತ್ರ ಬರಲ್ಲ, ಈ ಥರ ಕೇಳ್ತಿದ್ದಾರಲ್ಲ ಅಂಥೇಳಿ ಅವ್ರಿಗೆ ಅನುಮಾನ ಆಗೋಯಿತು. ಆಮೇಲೆ ನೀನು ಹೇಳೆಯ ಯಾವ ದೇವಸ್ಥಾನ ಅಂತ ನಂಗೆ ಗೊತ್ತಿಲ್ಲ, ಮೈಸೂರಲ್ಲಿ ಯಾವ ದೇವಸ್ಥಾನವಿದೆ ಅಂತೂ ಗೊತ್ತಿಲ್ಲ, ಎಲ್ಲಿ ಪೂಜೆ ಇದೆ ಅಂತೂ ಗೊತ್ತಿಲ್ಲ. ನೋಡು ದೇವಸ್ಥಾನ ಹೊಡಿದ್ವಿ,
ಸಿಕ್ಕುತ್ತವ್ರಿಗೆ ಪೂಜೆ. ಹೋಗಲಿ ಅವರು ಅಲ್ಲಿಗೆ ಹೋಗಲಿ. ಮೈಸೂರಿಗೆ ಹೋದರು. ಅವರೇನು ಮತ್ತೇನು ಕೇಳಲಿಲ್ಲ. ಎಂಥದ್ದು ಬಾಳೆಹಣ್ಣು ಇನ್ನೆಂಥದ್ದು ತಂದಿದ್ದರು. ಅಲ್ಲಿ ಅಂಗಡಿಗೆ ಹೋಗಿ ಒಂದು ನಿಂಬೆಹಣ್ಣು ತಗೊಂಬನ್ನಿ ಅಂತ ಕಳಿಸಿದ್ರು. ಅವರು ನಿಂಬೆಹಣ್ಣು ತಗೊಂಡು ಬಂದರು. ನಿಂಬೆಹಣ್ಣ ದೂರಕ್ಕೆ ಹೋಗಿ ಹೇಳ್ತೀನಿ, ನಿನ್ಗೆ ಎಷ್ಟು ಶಕ್ತಿ ಇದೆಯೋ ಅಟ್ಟ ಒಂದು ಮೋಸ್ಟ್ ನೋಡಿ ನಿಂಬೆಹಣ್ಣು ದೂರಕ್ಕೆ ಒಗೆದ್ಬಿಡು ಹೇಳ್ತೀನಿ, ನಿಂಗೆ ದಾರಿ ಸಿಕ್ಕುತ್ತೆ ಅಂತೇಳಿ ಹೇಳಿ ಮೈಸೂರು ದಾರಿಗೆ ಹೇಳಿ ಅವರು ನಿಂಬೆಹಣ್ಣು ಒಂದು ಮೋಸ್ಟ್ ನೋಡಿ ದೂರಕ್ಕೆ ಒಗೆದ್ರು. ಗಂಡ ಹೆಂಡತಿ ಒಂದು ಮಗು ಬಂದಿದ್ದು. ಸಡನ್ನಾಗಿ ಕೊಡ್ರಾದ್ರು. ಅಲ್ಲ ನನ್ನ ಜೀವನಕ್ಕೆ ಏನೂ ಇಲ್ಲ ಅಂತೀಯ, ಅಲ್ಲಿಂದ ಬಸ್ಸಿಗೆ ಬರುವುದಾಯ್ತಲ್ಲ, ಕಾರಲ್ಲಿ ಯಾಕೆ ಬಂದೆ ನೀನು? ಒಂದು ತಿಂಗಳಿಗೆ ಜೀವನಕ್ಕಾಗೋ ಪೆಟ್ರೋಲ್ ಖರ್ಚಾಯ್ತಲ್ಲ ಇವತ್ತಿಗೆ ಅಲ್ವೇ? ನೀನೇ ಯೋಚನೆ ಮಾಡು, ನೀನು ಯೋಚನೆ ಮಾಡಯ್ಯ. ಹೋಗು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋಗು, ಕಾರು ಬಿಟ್ಬಿಡು ಬಂದ್ಲಿ ಅಂದರು. ಅವ್ರು 4 ಜನ ಮನೆಗೆ ಹೋಗಿ ನಮ್ಮ ಮನೆಗೆ ಅಂತ ಮನೆಗೆ ಕಳಿಸಿದ್ರು. ಮನೆಗೆ ಕಳಿಸಿ ಹೋಟ್ಲಿಂದ ಊಟ ತರಿಸಿ ಅವ್ರಿಗೆ ಕೊಟ್ಟರು. ನನಗಿಲ್ಲ, ನಿಂಗೆ ಯಾಕೆ ಕೊಡೋಣ, ನಿಂಗೆ ಬೇಡ, ಅವ್ರಿಗೆ ಕೊಟ್ಟಿದ್ದೀನಿ. ನಿಂಗೆ ಊಟ ಸಿಕ್ಕಿದೆಯಲ್ಲ, ಅವ್ರಿಗೆ ಊಟ ಸಿಕ್ಕಬೇಕು. ಅವ್ರ ದೇವಸ್ಥಾನ ಪೂಜೆ ಸಿಕ್ಕುತ್ತೆ, ಏನೂ ಗೊತ್ತಿಲ್ಲ, ಹೋಗಲಿ ದೇವಸ್ಥಾನಕ್ಕೆ. ಸರಿ ಅವರು ಮೈಸೂರಿಗೆ ಹೊರಟೋಗಂದು 8 ದಿವಸದ ಮೇಲೆ ಅವ್ರಿಗೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಸಿಕ್ತಂತೆ. ಅಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಇದ್ದಾರಂತೆ. ಆಮೇಲೆ ಇನ್ನೊಂದು ದಿವಸ ಸಕ್ಕರೆಮಠಕ್ಕೆ ಹೋದಾಗ ಅವ್ರು ಬಂದಿದ್ದರು. ನಾವಿವತ್ತು ನೀವು ಅವತ್ತು ಸಿಕ್ಕಿದ್ದು ನಮಗೆ ಅರ್ಲಿಕಟ್ಟೆ ಹತ್ರ ನಾನು ದೇವಸ್ಥಾನ ಪೂಜೆ ಮಾಡ್ತಾಯಿದ್ದೀನಿ, ನೆಮ್ಮದಿಯಾಗಿ ಸುಖವಾಗಿದ್ದೀವಿ, ಗುರುಗಳ ಅನುಗ್ರಹ ಆಗಿದೆ ನಮಗೆ ಅಂತ. ಸರಿ ಅಂತಂತೆ ನಾನು ಅವರಿಗೆ ಕೈ ಮುಗಿದು ಇದು ಮಾಡಿದೆ. ದಿವಸ ದೇವ್ರ ಸೇವೆ ಮಾಡ್ತೀರಿ ನೀವು, ಅದರಿಂದ ನಿಮಗೆ ಕೈ ಮುಗಿಬೇಕು ಅನ್ನೋದು ಹೇಳಿ ಅವರಿಗೆ ಕೈ ಮುಗಿದೆ. ಅವ್ರು ನೋಡು ಬೇಷ್ ಕಣೆಯ ನೀನು ಅಂತ ದೇವ್ರನ್ನ ಪೂಜೆ ಮಾಡೋದು ಕೈ ಮುಗಿಬೇಕಾದ್ದು, ಕಾಲಿಡ್ಕೋಬೇಕಾದ್ದು ಧರ್ಮ ಅದು. ನೀನು ಏನೋ ಅವ್ರು ದೇವ್ರ ಪೂಜೆ ಮಾಡ್ತಿದ್ದಾರೆ, ಅವರನ್ನು ಕಿಗ್ಗಣ್ಣಲ್ಲಿ ನೋಡಬಾರ್ದು, ಅವರನ್ನು ದೊಡ್ಡ ಒಂದು ದೇವರಾಗೇ ನಾವು ನೋಡಬೇಕು ಅಂತೇಳಿ ಅವರು ಎದ್ದು ನಮಸ್ಕಾರ ಮಾಡಿಬಿಟ್ರೆ ಗುರುನಾಥರುವೆ ಅವರಿಗೆ ಕೈ ಹೆಚ್ಚಿಗೆ ಕೇಳೋ ಹಾಗಾಗಿರೋದು. ಇದೇ ನಂಗೆ ಜೀವನ ಮಾಡೋದು ದಾರಿ ಮಾಡಿಕೊಟ್ಟಾರು ಗುರುಗಳಯ್ಯ. ಇವತ್ತು ನಂಗೆ ಬಂದು ಸಂಸ್ಕಾರ ಮಾಡ್ತಿದ್ದಾರಲ್ಲ ಅಂತ. ಅದಕ್ಕೆ ಗುರುನಾಥರು ಹೇಳಿದರು, ನೀನು ಅವತ್ತು ನಾನು ಹೇಳಿದ್ದು ಕೇಳಿದ ಹೋದ್ರೆ ಇವತ್ತು ಹಿಂಗೆ ಯಾಕೆ ನಾನು ನಮಸ್ಕಾರ ಮಾಡ್ತಿದ್ದೆ, ನೀ ಆ ಭಗವಂತನೇ ಮಾಡ್ತಿದ್ದೀಯ ಸೇವೆಯ, ಆ ಭಗವಂತ ನೀನು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀಯಾ, ಅದಕ್ಕೆ ನಾನು ನಿಂಗೆ ನಮಸ್ಕಾರ ಮಾಡ್ತಿದ್ದೆ ಅಷ್ಟೇ, ಬೇರೆ ಏನೂ ಇಲ್ಲ. ಅದು ಒಂದೇ ಒಂದು ಸರ್ತಿ ಅದೊಂದು ಸರ್ತಿ 2 ಸರ್ತಿ ನಂಗೆ ಸಿಕ್ಕಿದ್ದವರು, ಮತ್ತು ಇವತ್ತಿನವರೆಗೂ ನಂಗೆ ಸಿಕ್ಕಿಲ್ಲ. ಮತ್ತು ಅವ್ರು ಎಲ್ಲಿದ್ದಾರೆ ಅಂತೂ ನಂಗೆ ಗೊತ್ತಿಲ್ಲ, ಅವ್ರು ಯಾವ ದೇವಸ್ಥಾನ ಪೂಜೆ ಮಾಡ್ತಿದ್ದಾರೆ ಅಂತೂ ನಂಗೆ ಗೊತ್ತಿಲ್ಲ. ಇದಿಷ್ಟು ಕಣ್ಣಿಗೆ ಕಂಡು ವಿಚಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಹೆಸರು ಶ್ರೀಲಕ್ಷ್ಮಿ, ನಮ್ಮ ಮನೆಯವ್ರ ಹೆಸರು ಚಿದಂಬರ್, ನಮ್ಮ ಊರು ಬಂದು ಭದ್ರಾವತಿ, ನಾವು ಜನ್ನಾಪುರದಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾನು ಬ್ಯೂಟಿಷಿಯನ್ ಆ್ಯಕ್ಚುಲಿ ಕೆಲಸ ಮಾಡ್ತಾ ಇರೋದು. ನಾವು ಗುರುಗಳನ್ನ ಭೇಟಿ ಮಾಡಿದ್ದು ಅಂದರೆ ಫಸ್ಟ್ ಟೈಮ್ ನನ್ನ ಹಸ್ಬೆಂಡಿಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಇತ್ತು. ಆಮೇಲೆ ಒಂದಿನ ರಾತ್ರಿ ನಾನು ಕೆಲಸ ಮುಗಿಸ್ಕೊಂಡು ಬರುವಾಗ ನನಗೆ ರೊಟ್ಟಿ ಬೇಕು, ಚಪಾತಿ ಬೇಕು, ಏನೋ ಉಪ್ಪಿಟ್ಟು ಅಂತ ಹಿಂಗೆ ವಾದ ಮಾಡ್ತಿದ್ರು. ಗ್ಯಾಸ್ಟ್ರಿಕ್ ತುಂಬ ಆಗಿದೆಯಲ್ಲ, ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿ ಉಪ್ಪಿಟ್ಟು ಮಾಡಿದೆ. ಅವತ್ತು ಉಪ್ಪಿಟ್ಟು ತಿಂದುಬಿಟ್ಟು ನಾನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮೋಷನ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದರು. ನಾನು ಹೊರಗಡೆ ಇದ್ದೆ, ನನ್ನ ಆಂಟಿ ಹತ್ರ ಮಾತಾಡ್ತಾ ಇದ್ದೆ. ಆವಾಗ ತಲೆ ತಿರುಗಿಬಿಟ್ಟು ಬಿದ್ದುಬಿಟ್ರು. ತಕ್ಷಣವೇ ಬಿದ್ದು ಬ್ಲೀಡ್ ಮೋಷನ್. ಅವ್ರು ಇದಕ್ಕೆ ಹೋಗಿ ಬಂದರು, ಟಾಯ್ಲೆಟ್ಗೆ ಹೋಗಿ ಬಂದು ಡೋರ್ ಹಾಕೋ ತನಕನೂ ಅವ್ರಿಗಿದ್ದಿಲ್ಲ. ಹಾಲಲ್ಲಿ ಬಂದು ತಾಯಿ ಫೋಟೋ ಮುಂದೆ ಹಿಂಗೆ ಅಂಗಾತ ಬಿದ್ದುಬಿಟ್ರು. ಆವಾಗ ಮೋಷನ್ ಹೇಗೆ ಅಂದರೆ ಈ ಬೀಟ್ರೂಟ್ ತುರಿ ಯಾವ ಥರ ಇದಿರತ್ತೋ ಆ ಥರ ಮೋಷನ್ ಇದಾಯಿತು, ಬ್ಲೀಡ್ ಆಗ್ತಾ ಇತ್ತು. ನಾನು ಬಂದು ಯಾಕೋ ಚಿದು ಕೂಗ್ತಾ ಇದ್ದಾರೆ ನೋಡು ಅಂತ ಹೇಳಿದ್ರು. ಹೊರಗಡೆಯಿಂದ ಬಂದು ನೋಡಿದ್ರೆ ಎಲ್ಲ ಈ ಥರ ಸಿಚುವೇಶನ್ ನಡೆದೋಗ್ಬಿಟ್ಟಿತ್ತಾಗಲೇ. ಅಲ್ಲಿ ಎದುರುಗಡೆ ಮನೆ ಡಾಕ್ಟ್ರ್ ಇದ್ದಾರೆ, ಅವ್ರನ್ನ ನಾನು ಭೇಟಿ ಮಾಡಿದೆ. ಅಂಕಲ್ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ತುಂಬ ನಾನು ಇದನ್ನು ಮಾಡ್ಕೊಂಬಿಟ್ಟೆ. ಅವಾಗ ಬಂದು ನೋಡಿದ್ರು. ಅವರು ಎಳ್ನೀರೇನೋ ಕುಡಿಬೇಕು ಅಂತ ಇಟ್ಕೊಂಡಿದ್ರಂತೆ ಒಂದು ಲೋಟದಲ್ಲಿ. ಅದನ್ನು ಬಂದು
ಚಿದು ಏನಾಗ್ತಿದ್ಯಪ್ಪ ನಿಂಗೆ ಅಂತ ಹೇಳಿ ಎಲ್ಲ ಕೇಳಿದ್ರು. ಒಂದು ಲೋಟ ಎಳ್ನೀರನ್ನ ಕುಡಿಸಿದ್ರು. ನಂಗೆ ತುಂಬ ಆರಾಮ್ ಅನಿಸ್ತಾ ಇದೆ ಆಂಟಿ ಈ ಥರ ಅಂತ ಹೇಳಿ ಇದನ್ನ ಮಾಡಿದ್ರು. ಅಷ್ಟೊತ್ತಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೂ, ಡಾಕ್ಟ್ರಿಗೆ. ಇಮಿಡಿಯೇಟ್ ದುರ್ಗಾ ನರ್ಸಿಂಗ್ ಹೋಮ್ ಅಂತ ಅಲ್ಲಿದೆ, ಅಲ್ಲಿ ಹತ್ರದಲ್ಲಿ ಪಾಪ ಬೆಡ್ಶೀಟಲ್ಲಿ ಅವ್ರನ್ನ ಇದನ್ನ ಮಾಡಿಕೊಂಡು, ಯಾಕೆಂದ್ರೆ ಬ್ಲೀಡ್ ಮೋಷನ್ ಆಗ್ತಾ ಇದೆ, ಯಾರೂ ಪಾಪ ಕಾರ್ ತಗೊಳ್ಳೋ ಅಷ್ಟು ಇದು ಇಲ್ಲ ಅವ್ರಿಗೆ. ಆ ಥರ ಸಿಚುವೇಶನ್ ಅಲ್ಲಿ ದುರ್ಗಾ ನರ್ಸಿಂಗ್ ಹೋಮಿಗೆ ಕರ್ಕೊಂಡ್ಬಂದ್ವಿ. ಅಲ್ಲೂ 1 ತನಕನೂ ಬ್ಲೀಡ್ ಮೋಷನ್ ಆಗ್ತಾ ಇತ್ತು ಅವ್ರಿಗೆ. ಆಮೇಲೆ ನೋಡಿ ಇದೇ ಆಗಲ್ಲ, ಇಲ್ಲಿ ಶಿವಮೊಗ್ಗ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಂಜಪ್ಪ ಹಾಸ್ಪಿಟ್ಲಿಗೆ ಬಂದ್ವಿ. ಆಮೇಲೆ ಅಲ್ಲೂ 1 hour ಅಲ್ಲಿ ಇಂಜೆಕ್ಷನ್ ಎಲ್ಲ ಕೊಟ್ಟರು. ಇಲ್ಲ, ಇಲ್ಲಿದ್ರೆ ಇವರಿಗೆ ಇಮಿಡಿಯೇಟ್ ಸ್ಟ್ರೋಕ್ ಆಗಿಬಿಡತ್ತೆ, ನಾಳೆ ಸಂಡೇ ಬೇರೆ, ಹೋಗ್ಬಿಡಿ ಅಂತ ಹೇಳಿದ್ರು. ಮಣಿಪಾಲ್, ಡೈರೆಕ್ಟ್ ಮಣಿಪಾಲ್ ಕರ್ಕೊಂಡು ಹೋಗಿ ಅಂತ. ಜೀವನ ಇದರಲ್ಲಿ ಇಟ್ಕೊಂಡು ನಾವು ಹೋಗಿದ್ದು 5 ನಿಮಿಷಕ್ಕೇನೋ 10 ನಿಮಿಷಕ್ಕೇನೋ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ನಾವು ಬೆಳಗ್ಗೆ 7 ಗಂಟೆ ಹೊತ್ತಿಗೆ ಮಣಿಪಾಲ್ ಸೇರ್ಕೊಂಡ್ವಿ. ಅವಾಗ ಇವರಿಗೆ ಹೋಗಿ ಎಲ್ಲ ರಿಪೋರ್ಟ್ ಎಲ್ಲ ಇದನ್ನ ಮಾಡಿ ಬಂದ್ವಿ. ಮಣಿಪಾಲಿಂದ 18 ಟೆಸ್ಟ್ಗಳೆಲ್ಲ ಮಾಡಿದ್ದವರು, ಇದನ್ನೆಲ್ಲ ತಗೊಂಡು. ಆಮೇಲೆ ಬಾಂಬೆಗೆಲ್ಲ ಹೋಗಿ ಬಂತು, ರಿಪೋರ್ಟು ನಾರ್ಮಲ್ ಅಂತ ಬಂತು. ಮತ್ತೆ ಇದೇ ಸಿಚುವೇಶನ್ ಭಯದಲ್ಲೇ ಇದ್ವಿ 3 ತಿಂಗಳು. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಸೋದರ ಮಾವನ ಮಗಳ ಎಂಗೇಜ್ಮೆಂಟಿಗೆ ಅಂತ ಹೋದ್ವಿ. ಅಲ್ಲಿ ಹೋದಾಗ ಮತ್ತೆ ಮೋಷನಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಅವಾಗ ನಮ್ಮ ಸೋದರ ಮಾವ ಹೇಳಿದ್ರು, ಒಬ್ರದ್ದು ಶಿವಮೊಗ್ಗದಲ್ಲಿ ಗುರುಗಳಿದ್ದಾರೆ, ಅವ್ರ ನಂಬರ್ ಕೊಡ್ತೀನಿ, ನೀನು ಅಳಬೇಡ, ನೀನು ಭೇಟಿಯಾಗವ್ರನ್ನ ಅಂತ ಹೇಳಿ. ನನ್ನ ಸೋದರ ಮಾವ ಅಂದರೆ ಯಾವ ಮಟ್ಟಿಗೆ ಅಂದರೆ ಸೊಸೆ ಅಂದರೆ ಅಷ್ಟೇ ಒಂದು ಪ್ರೀತಿ ಅವರಿಗೆ, ವಿಶ್ವಾಸ. ಅವ್ರು ಯಾರಿಗೂ ಕೊಟ್ಟಿರಲಿಲ್ಲ ಇದುವರೆಗೂ ಫೋನ್ ನಂಬರ್, ಇವ್ರ ಗುರುಗಳದ್ದು ಕೊಟ್ಟರು. ಆಯಿತು ಮಾವ, ಹೋಗಿ ಬರ್ತೀವಿ ನಾವು ಅಂತ ಹೇಳಿ ಇದನ್ನು ಮಾಡಿದ್ವಿ. ಅಲ್ಲಿಗೂ ಗುರುಗಳನ್ನ ನಮಗೆ ಯೋಗ ಅನ್ನೋದು ನೋಡಿ, ಈಗ ವಾರಕ್ಕೂ ದಿನ ಗಂಟೆಗೆ ನೆನೆಸ್ಕೊಂಡ್ರು ಬರೋ ಯೋಗ ಇದೆ. ಅವಾಗ 3 ತಿಂಗಳಾದರೂ ನಮಗೆ ಯೋಗ ಸಿಕ್ಕಿರಲಿಲ್ಲ. ಸ್ವಾಮೀಜಿ ಎಲ್ಲಿದ್ದೀರಾ, ಈ ಥರ ಬರಬೇಕು ಅಂದ್ಕೊಂಡಿದ್ದೀವಿ. ಇಲ್ಲ, ನಾನು ಮೈಸೂರಲ್ಲಿದ್ದೀನಿ, ಇಲ್ಲ ಅಲ್ಲೆಲ್ಲೋ ಇದ್ದೀನಿ ಅಂತ ಹೇಳೋರು. ನಮಗೆ ಭೇಟಿ ಮಾಡೋ ಯೋಗ ಇರಲಿಲ್ಲ. ಒಂದಿನ ಮಾವ ಹಿಂಗೆ ಆಗ್ತಾ ಇದೆ, ಭೇಟಿ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರನ್ನ ಅಂತ ಹೇಳಿದಾಗ, ಆಯಿತು ನಾನು ಫೋನ್ ಮಾಡಿ ಕೇಳಿ ಇಟ್ಕೊಳ್ತೀನಿ ಅಂತ ಹೇಳಿದ್ರು. ಅವತ್ತು 4:15 ಬಂದ್ವಿ. ಬಂದು ಗುರುಗಳನ್ನ ಭೇಟಿ ಮಾಡಿದ್ವಿ. 3 ತಿಂಗಳು ನಮಗೆ ಸಿಕ್ಕೇ ಇರಲಿಲ್ಲ ಅವರು. ಆಮೇಲೆ ಭೇಟಿ ಮಾಡಿದಾಗ ಬಂದು ಕುತ್ಕೊಂಡ್ವಿ. ಫಸ್ಟ್ ಅವ್ರು ಕೇಳಿದ್ದೆ, ಅದು ನಿನ್ನ ಮೈ ಮೇಲೆ ಸೊಂಟದಲ್ಲಿ ಉಡ್ದಾರ ಇದೆಯೇನಯ್ಯ, ಎಷ್ಟು ವರ್ಷ ಆಯಿತು ನೀವು ಕಟ್ಟಿ ಅಂತ ಕೇಳಿದ್ರು. ಇಲ್ಲ ಸ್ವಾಮೀಜಿ, ಉಡ್ದಾರನೇ ಕಟ್ಟಿಲ್ಲ. ಫಸ್ಟು ಹೋಗಿ ನೀವು ಕಟ್ಟಿತ್ತು ತುಂಬ ವರ್ಷಗಳದ್ದು, ಚೇಂಜ್ ಮಾಡಿಲ್ಲ, ಫಸ್ಟು ಹೋಗಿ ಉಡ್ದಾರ ತಗೊಂಬನ್ನಿ ಅಂತ ಹೇಳಿ ನಮಗೆ ಒಂದು ಕನ್ನಡಿ ಮತ್ತು ಒಂದು ಉಡ್ದಾರ ನಮ್ಮ ಮನೆಯವ್ರಿಗೆ ಕೊಟ್ಟರು. ಅಲ್ಲಿಂದ ನಾವು ಭಾಳ ಒಂದು ನಂಬಿಕೆ ಅಂದರೆ, ನನ್ನ ಹಸ್ಬೆಂಡ್ ಅಷ್ಟು ಒಂದು ತುಂಬ ಚೆನ್ನಾಗಿ ಆಗ್ಬಿಟ್ರು. ಏಕೆಂದರೆ ಗಂಟೆಗೆ ಅವ್ರಿಗೆ ಒಂಥರ ಆತಂಕದಲ್ಲಿದ್ದರು. ಮತ್ತೇನಾಗುತ್ತೋ, ಮೋಷನ್ಗೆ ಹೋದ್ರೆ ಏನಾಗುತ್ತೋ, ಯೂರಿನ್ಗೆ ಹೋದ್ರೆ ಏನಾಗುತ್ತೋ ಅನ್ನೋ ಭಯದಲ್ಲಿದ್ದರು. ಅವತ್ತಿಂದ ನಾವು ನಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಭಾಳ ಒಂದು ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದು ನಾವು. ಜೈ ಗುರುದೇವರತ್ತ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.